ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ, ಎಷ್ಟು ಕಲರ್‌ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಸೊ ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ ಇದು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಸೊ ನಿಮ್ಗೆಲ್ರಿಗೂ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಸೊ ಅದೇ ಥರ ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದರೆ ಅಕ್ಕಿ ಪಾಯಸ ಮಾಡ್ತಾ ಇದ್ದೆ ನಾನು. ಸೊ ಯಾವ ಥರ ಮಾಡ್ತೇನೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಓಕೆನಾ? ತುಂಬ ಅಂದರೆ ತುಂಬ ಈಸಿ ಮತ್ತು ತುಂಬ ಸಿಂಪಲ್ ಆಗಿ ಮಾಡುವಂಥ ಇದೊಂದು ರೆಸಿಪಿ ಆಗಿದೆ. ಬಟ್ ಯಾವ ಥರ ಮಾಡ್ತೇನೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಎಲ್ಲರೂ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗುತ್ತೆ. ಅದೇ ಥರ ತುಂಬ ಚೆನ್ನಾಗೂ ಬರುತ್ತೆ. ಸ್ವಲ್ಪ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ. ಸೊ ಯಾವ ಥರ ಅಂತ ಹೇಳ್ಕೊಂಡು ನೀವೇ ನೋಡಿ ಫ್ರೆಂಡ್ಸ್. ಓಕೆನಾ? ಅದೇ ಥರ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ? ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಕುಕ್ಕರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಕುಕ್ಕರಿಗೆ ನಾನು ಈ ರೈಸ್ ತೋರಿಸ್ತಾ ಇದ್ದೇನಲ್ಲ, ಇದನ್ನು ಹಾಕ್ತಾ ಇದ್ದೇನೆ. ಇದು ತುಳುವಲ್ಲಿ ಗಂಧಸಲೈ ರೈಸ್ ಅಂತ ಹೇಳ್ತಾರೆ. ಬಟ್ ಕನ್ನಡದಲ್ಲಿ ಜೀರಾ ರೈಸ್ ಅಂತ ಇದೆ. ಅದು ಪ್ಯಾಕೆಟ್ ಮೇಲೆ ಆ ಥರ ಬರೆದಿದೆ. ಓಕೆನಾ? ಸೊ ನೋಡ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಪ್ಯಾಕೆಟ್ ತೋರಿಸ್ತಾ ಇದ್ದೇನೆ. ಈ ರೈಸ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಸೊ ಚೆನ್ನಾಗಾಗುತ್ತೆ ಈ ಥರ ಅಕ್ಕಿ ಪಾಯಸಕ್ಕೆ ಈ ರೈಸ್‌ನ ತಗೊಳ್ಳಿ. ಓಕೆನಾ? ನಾನಿಲ್ಲಿ ಆ ರೈಸ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಕೊಂಡು 1 ಲೋಟ ಜೀರಾ ರೈಸ್ ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಇದಕ್ಕೆ 1 ಲೋಟ ಬಂದುಬಿಟ್ಟು ನಾನು ನಾರ್ಮಲ್ ರೈಸ್ ಇದೆಯಲ್ಲ, ದೋಸೆ ಮಾಡ್ತೇವಲ್ಲ, ಆ ರೈಸ್‌ನ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, 2 ಲೋಟ ಅಕ್ಕಿ ತಗೊಂಡಿದ್ದೇನಲ್ಲ, ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನಾನು 4 ಲೋಟದಷ್ಟು ನೀರು ಹಾಕಿದ್ದೇನೆ. ಸೊ ನೀರೆಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಬೇಯಿಸೋಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಓಕೆನಾ? ಸೊ ಬೇಯಿಸೋಕೆ ಇಟ್ಟಾಗ ನಾನು ಇದಕ್ಕೆ 3 ವಿಸಿಲ್ ಕೂಗಿಸ್ಕೋಬೇಕು. ಸೊ 3 ವಿಸಿಲ್ ಆದಮೇಲೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅಕ್ಕಿ ಬೆಂದಿದೆ ಅಂತ ಹೇಳ್ಕೊಂಡು. ಇಷ್ಟು ಬೆಂದರೆ ಸಾಕು. ಇವಾಗ ಬೇಯಿಸಿಟ್ಟಂಥ ಆ ಅನ್ನ ಏನಿದೆ ಅದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಸೊ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಲು ಕೂಡ ಆ್ಯಡ್ ಮಾಡಿದ್ದೇನೆ. ಅಕಸ್ಮಾತ್ ಏನು ಗೊತ್ತಾ, ಕೆಲವೊಬ್ಬರು ಬೇಯಿಸೋಕಿಡುವಾಗ ಜಾಸ್ತಿ ನೀರು ಹಾಕಿ ಕೂಡ ಇಡ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಜಾಸ್ತಿ ನೀರು ಹಾಕಿಟ್ಟರೆ ಅದು ಅನ್ನ ಚೆನ್ನಾಗಿ ಬೇಯುವಾಗ ನೀರಾಗಿರುತ್ತೆ, ತೆಳ್ಳಗಿರುತ್ತೆ. ಈ ಥರ ಗಟ್ಟಿ ಆಗಲ್ಲ. ನಾನು ಸ್ವಲ್ಪ ಎಷ್ಟು ಅಕ್ಕಿ ತಗೊಂಡಿದ್ದೇನೆ ಅಷ್ಟೇ ತಗೊಂಡಿದ್ದೇನೆ. ಅದಕ್ಕೋಸ್ಕರ ಸೊ ಬೆಂದಾಗ ಅದು ಪೂರ್ತಿ ಅನ್ನ ಥರನೇ ಕಾಣ್ತದೆ. ಸೊ ಅದನ್ನು ನಾನು ಬೇರೆ ಪಾತ್ರೆಗೆ ಹಾಕಿದ ಮೇಲೆ ಅದಕ್ಕೆ ನಾನು ತೆಂಗಿನಕಾಯಿಯ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅದು ಹಾಕಿದ ಮೇಲೆ ನಾನು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೇನೆ. ಸೊ ಲೈಟ್ ಸ್ವೀಟ್ ಮಾಡ್ತಾ ಇದ್ದೇನೆ ನಾನು, ಅದಕ್ಕೋಸ್ಕರ ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡಿದ್ದೇನೆ. ಸೊ ಬೆಲ್ಲ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆನಾ? ಸೊ ಬೆಲ್ಲ ಅದು ಚೆನ್ನಾಗಿ ಕರಗಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಹದ ಇಟ್ಕೋಬೇಕು. ನಾನಿಲ್ಲಿ ಇಷ್ಟು ಹದ ಇಟ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು. ಓಕೆನಾ? ಇದು ಕುದಿ ಬರುವವರೆಗೂ ಈ ಥರ ಮಿಕ್ಸ್ ಮಾಡ್ತಾ ಇರಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಕುದಿ ಬರ್ತಾ ಇದೆ. ಇದೇ ಥರ ಒಂದು 5 ನಿಮಿಷ ಕುದಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದಕ್ಕೆ ತಿಕ್ಕಾಗಿರುವಂಥ ಕೊಕೊನಟ್ ಮಿಲ್ಕ್‌ನ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ. ಸೊ ಇದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೇ ಥರ ಮಿಕ್ಸ್ ಎಲ್ಲ ಮಾಡ್ತಾ ಇದ್ದಾಗೆ ನೋಡ್ತಾ ಇದ್ದೀರಲ್ಲ, ಇವಾಗ ಕುದಿ ಬರ್ತಾ ಇದೆ. ಓಕೆನಾ? ಸೊ ಈ ಥರ ಕುದಿಬೇಕು ಫ್ರೆಂಡ್ಸ್. ಓಕೆ? ಈ ಥರ ಒಂದು 5 ನಿಮಿಷ ಕುದಿದರೆ ಸಾಕು. ಸೊ ಆವಾಗ ನಿಮ್ಮ ಪಾಯಸ ಏನಿದೆ, ಅಕ್ಕಿ ಪಾಯಸ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೊ ನೋಡ್ತಾ ಇದ್ದಿರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಇದು ತುಂಬಾ ಟೇಸ್ಟ್ ಆಗುತ್ತೆ. ಹಾಗೆ ತುಂಬಾ ಚಟಪಟ ಅಂತ ಮಾಡುವಂಥ ಒಂದು ಸಿಂಪಲ್ ಸ್ವೀಟ್ ಪಾಯಸ ಅಂತ ಹೇಳ್ಬೋದು. ಸೊ ತುಂಬಾ ಈಸಿ, ಯಾರು ಬೇಕಾದರೂ ಟ್ರೈ ಮಾಡ್ಕೋಬೋದು. ಓಕೆನಾ? ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಅದೇ ಥರ ಹೇಗಾಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಾರ್ದು ಫ್ರೆಂಡ್ಸ್. ಓಕೆ? ಪಾಯಸ ಮಾಡಿದ್ಮೇಲೆ ಸೊ ಪಾಯಸಕ್ಕೆ ಲಾಸ್ಟಿಗೆ ತುಪ್ಪದ ಒಗ್ಗರಣೆ ಇಲ್ಲದಿದ್ದರೆ ಅದರ ಟೇಸ್ಟೇ ಇಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬಾದಾಮ್ ಕಟ್ ಮಾಡಿಟ್ಟಿದ್ದೇನೆ. ಅದೇ ಥರ ನಾನು ದ್ರಾಕ್ಷಿ ಕೂಡ ಇಟ್ಟಿದ್ದೇನೆ. ಸೊ ಫಸ್ಟಿಗೆ ನಾನು ತುಪ್ಪದಲ್ಲಿ ಬಾದಾಮನ್ನ ಹುರ್ಕೋತಾ ಇದ್ದೇನೆ. ಸೊ ಬಾದಾಮ್ ಹುರ್ಕೊಂಡ್ಮೇಲೆ ಅದೇ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಕೂಡ ಹುರ್ಕೊಂಡಿದ್ದೇನೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಫೈನಲ್ ಆಗಿ ಪಾಯಸ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಗೆಲ್ರಿಗೂ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂದ್ಕೋತೇನೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು. ಅದೇ ಥರ ಟೇಸ್ಟು ಕೂಡ ತುಂಬಾ ಸೂಪರ್ ಆಗಿದೆ. ಸೊ ಯಾರೆಲ್ಲ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿದ್ದೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ಬಾಯ್ ಬಾಯ್.